my feelings, 'cause I know what's best. ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸೊ ನಾನು ದೀಪ್ತಿ. ಇವತ್ತಿನ ವ್ಲಾಗ್, ಇವತ್ತು ಆ್ಯಕ್ಚುಲಿ ನಾಗರ ಪಂಚಮಿ ಶ್ರಾವಣ ಸ್ಟಾರ್ಟ್ ಆಯಿತು ಅಂತ ಎಲ್ಲ ಪ್ರಿಪ್ರೇಷನ್ ಮಾಡ್ತಾಯಿದ್ದೀವಿ. ಸೊ ಏನೇನು ಪ್ರಿಪ್ರೇಷನ್ ಮಾಡ್ತೀವಿ? ಸೊ ಮೇನ್ಲಿ ನಾಗರ ಪಂಚಮಿಗೆ ಉಂಡೆ. ಸೊ ಉಂಡೆ ಮಾಡ್ತಾಯಿದ್ದೀವಿ ಇವತ್ತು. ನಮ್ಮಮ್ಮನ ಮನೇಲಿದ್ದೀನಿ. ಸೊ ಯಾವ ರೀತಿ ಉಂಡೆ ಮಾಡ್ತೀವಿ, ಮತ್ತೇನೆಲ್ಲ ಮಾಡ್ತೀವಿ ಎಲ್ಲನೂ ನಿಮ್ಮ ಜೊತೆ ಶೇರ್ ಮಾಡೋಣ ಅನ್ನಿಸ್ತು. ಸೊ ನಿಮ್ಮ ಜೊತೆ ಶೇರ್ ಮಾಡ್ತಾಯಿದ್ದೀನಿ. ಸೊ ಕೀಪ್ ವಾಚಿಂಗ್. ಸೊ ಫಸ್ಟು ಶ್ರಾವಣ ಅಂದ ತಕ್ಷಣ ನಾವು ಮನೆಯೆಲ್ಲ ಕ್ಲೀನ್ ಮಾಡ್ತೀವಿ. ಎಲ್ಲ ಬೆಡ್ಶೀಟು, ಕರ್ಟನ್ಸು ಎಲ್ಲ ತೆಗೆದು ಒಗ್ದು ಎಲ್ಲ ಫುಲ್ ಡೀಪ್ ಕ್ಲೀನಿಂಗ್ ಎಲ್ಲ ಮಾಡ್ತೀವಿ. ಸೊ ಅದೆಲ್ಲ ಆಗಿದೆ. ಇವಾಗ ನಾಡದ್ದು ನಾಗರ ಪಂಚಮಿ, ನಾನು ಅವತ್ತಿನ ದಿನ ಮಾಡ್ತಾ ಇರೋದು ಈ ವ್ಲಾಗು. ಇವತ್ತು ಉಂಡೆ ಮಾಡೋಣ ಅಂದರು. ಸೊ ಉಂಡೆ ಯಾವ ರೀತಿ ಮಾಡ್ತಾರೆ ನಮ್ಮ ಮನೆಯಲ್ಲಿ, ಯಾವ್ಯಾವ ಉಂಡೆ ಮಾಡ್ತೀವಿ ಎಲ್ಲ ತೋರಿಸ್ತೀನಿ. ಸೊ ನಿಮ್ಮ ಮನೆಯಲ್ಲಿ ಯಾವ ಉಂಡೆ ಮಾಡಿದ್ರಿ, ಏನು ಎಲ್ಲ ನನ್ನ ಜೊತೆ ಕಮೆಂಟ್ ಸೆಕ್ಷನಲ್ಲಿ ಶೇರ್ ಮಾಡಿ. ಇಲ್ಲಿ ನಮ್ಮಮ್ಮ ಉಂಡೆಗೆಲ್ಲ ಪ್ರಿಪ್ರೇಷನ್ ಮಾಡ್ಕೊತಾ ಇದ್ದಾರೆ. ಸೊ ಯಾವ ಉಂಡೆ ಮಾಡ್ತಾರೆ, ಹೆಂಗೆ ಮಾಡ್ತಾರೆ ಎಲ್ಲನೂ ನಮ್ಮಮ್ಮನೇ ನಿಮಗೆ ಎಕ್ಸ್ಪ್ಲೈನ್ ಮಾಡ್ತಾರೆ. ಫಸ್ಟ್ ಟೈಮ್ ಅವ್ರ ಜೊತೆ ವ್ಲಾಗ್ ಮಾಡ್ತಾಯಿದ್ದೀನಿ. ಇಷ್ಟ ಆಗ್ಬೋದು ಅಂದ್ಕೊಂಡಿದ್ದೀನಿ. ಇಷ್ಟ ಆದರೆ ಪ್ಲೀಸ್ ಶೇರ್ ಮಾಡಿ, ನನಗೂ ಎನ್ಕರೇಜ್ಮೆಂಟ್ ಸಿಗುತ್ತೆ ಬೇರೆ ಬೇರೆ ರೀತಿ ವ್ಲಾಗ್ಸ್ ಮಾಡೋಕ್ಕೆ. ಸೊ ಇಲ್ಲಿ ಫಸ್ಟು ಬೆಲ್ಲನ ಎಲ್ಲ ಪುಡಿ ಮಾಡಿಬಿಟ್ಟು ಅದನ್ನು ಪಾಕ ಮಾಡಿ ಸೋಸ್ಕೊತಾ ಇದ್ದಾರೆ. ಏನಾದರೂ ಕಸ ಕಡ್ಡಿ ಏನಾದರೂ ಇದ್ದರೆ ಅದೆಲ್ಲ ಫಿಲ್ಟ್ರ್ ಆಗಲಿ ಅಂದ್ಬಿಟ್ಟು ಸೋಸ್ಕೊತಾ ಇದ್ದಾರೆ. ಸೊ ನೆಕ್ಸ್ಟ್ ಪ್ರೊಸೆಸ್ಸು ಎಲ್ಲ ಏನು ಅಂತ ಎಲ್ಲ ನಮ್ಮಮ್ಮನೇ ಎಕ್ಸ್ಪ್ಲೇನ್ ಮಾಡ್ತಾರೆ, ಕೇಳಿ. ಒಣ ಕೊಬ್ಬರಿ ತುರಿದಿರೋದು, ಇದು ಗಸಗಸೆ ಹುರಿದು ಒಂದು ರೌಂಡು ಮಿಕ್ಸಿ ಮಾಡಿರೋದು. ಇದು ಏಲಕ್ಕಿನೂ ಅಷ್ಟೇ ಸಿಪ್ಪೆ ಸುಲಿದು ಹುರಿದು ಮಿಕ್ಸಿ ಮಾಡಿರೋದು. ಇದು ಒಣ ಶುಂಠಿ ಪೌಡ್ರು. ಇದು ಹುರಿದು ಮಿಕ್ಸಿ ಮಾಡಿರೋದಾ? ಇದು ಒಣ ಶುಂಠಿ ಮಿಕ್ಸಿ ಮಾಡೋದು. ಇದು ಹುರ್ಗಡ್ಲೆದು ಹಿಟ್ಟು. ಇದು ಎಳ್ಳು. ಇದು ಭಾಳ ಕೆಲಸ ಇದೆ, ಇದೇನು ಮಾಡಿದ್ದಾರೆ ಅಂತ ನಮ್ಮಮ್ಮ ಹೇಳ್ತಾರೆ ಆಮೇಲೆ. ಇದು ಶೇಂಗಾ ಹುರಿದು ಪುಡಿ ಮಾಡಿರೋದು. ಇದು ಅಕ್ಕಿ ಹಿಟ್ಟು ತಂಬಿಟ್ಟಿಗೆ. ಮಮ್ಮಿ ಎಷ್ಟು kg ಬೆಲ್ಲ? ನಮ್ಮ ಮನೇಲಿ ಶೇಂಗಾ 1 kg, ಎಳ್ಳು 1 kg, ಹುರಿಗಡ್ಲೆದು ಒಂದು ಅರ್ಧ kg, ಆಮೇಲೆ ಅಕ್ಕಿ ಹಿಟ್ಟಿನ ತಂಬಿಟ್ಟಿಗೆ ಒಂದು ಪಾವಷ್ಟು ಅಕ್ಕಿ ಹಿಟ್ಟು. ಇಷ್ಟೆಲ್ಲ ಮಾಡ್ತೀವಿ ಒಂದೇ ಸತಿ. ಅದಕ್ಕೆ ನಾನು ಹತ್ತತ್ರ 2-2.5 kg ಇಟ್ಟಿರ್ತೀನಿ ಪಾನಕ ಮಾಡೋಕ್ಕೆ. ಅದಾದಮೇಲೆ ಕಡಿಮೆ ಆದರೆ ಇನ್ನೊಂದು ಅಚ್ಚು ಏನಾರ ಮಾಡ್ಕೊಳ್ಳೋದು, ಇಲ್ಲಾಂದರೆ ಸರಿ ಹೋದರೆ ಅಷ್ಟಕ್ಕೆ ಹೋಗುತ್ತೆ. ಬೆಲ್ಲ ಎಲ್ಲ ಕುಟ್ಟಿ ಸೋಸಿ ಈಗ ಪಾನಕಕ್ಕೆ ಇಡ್ತಾ ಇದ್ದೀನಿ. ಪಾನಕ ಹೆಂಗೆ ಬರಬೇಕು? ಮೊದಲು ನಾವು ಫಸ್ಟು ಕಡಲೆ ಹಿಟ್ಟಿನ ಮಾಡ್ತೀವಿ. ಕಡಲೆ ಹಿಟ್ಟಿಗೆ ತುಂಬ ಎಳೆ ಪಾನಕ ಬೇಕು, ಅದಕ್ಕೆ ಫಸ್ಟ್ ಕಡಲೆ ಹಿಟ್ಟಿನ ಮಾಡ್ತೀವಿ. ಆಮೇಲೆ ಶೇಂಗದ್ದು, ಆಮೇಲೆ ಶೇಂಗಕ್ಕೆ ಸ್ವಲ್ಪ ಇನ್ನೂ ಏರಾಗಬೇಕು ಪಾನಕ. ಅದಾದಮೇಲೆ ಎಳ್ಳಿಗೆ ಇನ್ನೂ ಏರಾಗಬೇಕು, ಅದಕ್ಕೆ ಅದು ಒಂದೊಂದು ಸ್ಟೆಪ್. ಫಸ್ಟ್ ಕಡಲೆದು, ಆಮೇಲೆ ಶೇಂಗದ್ದು, ಆಮೇಲೆ ಎಳ್ಳಿಂದು, ಲಾಸ್ಟಿಗೆ ತಂಬಿಟ್ಟು. ಹಸಿ ಅಕ್ಕಿನ ಮಿಕ್ಸಿ ಮಾಡಿ ಹಿಟ್ಟು ಮಾಡಿದ್ದೀವಿ ತಂಬಿಟ್ಟಿಗೆ. ಅದು ತುಂಬ ನೀರು ಹಿಡಿಯೋದಿಲ್ಲ. ಲಾಸ್ಟ್ ಗಟ್ಟಿ ಪಾನಕ ಹಾಕಿ ಲಾಸ್ಟಿಗೆ ಕಟ್ಟೋದು. ಫಸ್ಟು ಕಡಲೆ ಹಿಟ್ಟಿಂದು ಉಂಡೆ ಮಾಡೋದು, ಕಡಲೆ ಉಂಡೆ ಹಿಟ್ಟು ಮಿಕ್ಸಿ ಮಾಡಿ ಸಾಣಿಸ್ಕೊಂಡು ಇಟ್ಕೊಂಡಿರೋದು. ಇದು ಎಳ್ಳು, ಬಿಳಿ ಎಳ್ಳು. ಬಿಳಿ ಎಳ್ಳು ಅಂದರೆ ಇದು ಫುಲ್ ನೈಲಾನ್ ಬಿಳಿ ಎಳ್ಳಲ್ಲ. ಅದರಲ್ಲೇ ಸ್ವಲ್ಪ
ಸ್ವಲ್ಪ ಬ್ಲ್ಯಾಕಿಶ್ ಇರಬಾರ್ದು, ಅದು ಒಳ್ಳೆ ಗಟ್ಟಿ. ನೈಲಾನಲ್ಲಿ ಏನು ಸತ್ವ ಇರಲ್ಲ, ಇದು ಒಳ್ಳೆ ಗಟ್ಟಿ ಇರುತ್ತೆ. ಅದನ್ನು ಒಂದು ದಿನ ನೆನೆ ಹಾಕ್ಬಿಟ್ಟು ಬೆಳಗ್ಗೆ ಎದ್ಬಿಟ್ಟು ಒಂದು ಬಟ್ಟೆಯಲ್ಲಿ ಸುತ್ಕೊಂಡು ಚೆನ್ನಾಗಿ ಬಡಿಬೇಕು. ಇವಾಗ ಸಿಪ್ಪೆ ಬಿಟ್ಕೊಳ್ಳುತ್ತೆ. ಅದಕ್ಕೆ ನಾವು ಒಂದು ಸ್ವಲ್ಪ ಹಿಟ್ಟು, ಜೋಳದ ಹಿಟ್ಟು ಹಾಕಿ ತಿಕ್ಕಿ, ಅದು ಸ್ವಲ್ಪ ಜಾಸ್ತಿ ಕೆಲಸ, ತಿಕ್ಕಿ ಎಲ್ಲ ಚಪ್ಪರಿಸಿ ಅದು ಸಿಪ್ಪೆ ತೆಗಿತೀವಿ, ಮತ್ತು ಒಣಗಿಸಿ ಇನ್ನೊಂದು ಸತಿ ಸಿಪ್ಪೆ ತೆಗಿತೀವಿ. ಅವಾಗ ಅದ್ರ ಮೇಲಿನ ಸಿಪ್ಪೆ ಹೋಗ್ಬಿಟ್ಟು ಎಳ್ಳು ಒಳಗಿನ ಪಪ್ಪು ಟೇಸ್ಟ್ ಆಗುತ್ತೆ. ಸಿಪ್ಪೆ ಇದ್ದರೆ ಸಿಪ್ಪೆ ಸಿಗುತ್ತೆ. ಅದನ್ನು ಚೆನ್ನಾಗಿ ಒಣಗಿಸಿ ಹುರಿದು ಒಂದೇ ಒಂದು ರೌಂಡ್ ಮಿಕ್ಸಿ ಮಾಡ್ಕೊಂಡಿರೋದು ಎಳ್ಳಿದು. ಶೇಂಗಾ ಆದಷ್ಟು ಕಪ್ಪಾಗದೇ ಇರೋ ಹಾಗೆ ಸಣ್ಣ ಉರಿಯಲ್ಲಿ ಹುರ್ಕೋಬೇಕು. ಫಸ್ಟ್ ಹೆಂಗೆ ಹುರಿತಿದ್ರಿ ಶೇಂಗಾನ ಅಜ್ಜಿ ಅಮ್ಮ ಇದ್ದಾಗ? ಫಸ್ಟು ಮರಳು ಹಾಕ್ಬಿಟ್ಟು ಮರಳಲ್ಲಿ ಶೇಂಗಾ ಹಾಕಿ ಹುರಿತಾ ಇದ್ವಿ, ಕಪ್ಪಾಗಬಾರ್ದು ಅಂತ. ಈಗ ನಾನ್ ಸ್ಟಿಕ್ ಪ್ಯಾನ್ಗಳಲ್ಲಿ ಸಣ್ಣ ಉರಿ ಮೇಲೆ ಹುರಿದ್ರೆ ಕಪ್ಪಾಗಲ್ಲ, ಕೆಂಪುಗೆ ಗರಿ ಗರಿಯಾಗಿ ಬರುತ್ತೆ. ಅದು ಸಿಪ್ಪೆ ಎಲ್ಲ ತೆಗೆದುಬಿಟ್ಟು ನಾವು ಮಿಕ್ಸಿಗೆ ಹಾಕಲ್ಲ. ಮಿಕ್ಸಿಗೆ ಹಾಕಿದರೆ ತುಂಬ ಪುಡಿ ಆಗಿಬಿಡುತ್ತೆ. ಅದಕ್ಕೆ ಹಿಂಗೆ ನೆಲ ಎಲ್ಲ ಒರೆಸ್ಕೊಂಡು ಹಾಕ್ಕೊಂಡು ಒಂದು ದುಂಡಿ ಕಲ್ಲು ಟೈಪ್ ರುಬ್ಬೋದು ಇದರಲ್ಲಿ ಹಂಗೆ ಉರುಳಿಸ್ಬಿಟ್ಟು ಮಾಡ್ತೀವಿ. ಚೆನ್ನಾಗಾಗುತ್ತೆ ತರಿಯಾಗಿ. ಮಿಕ್ಸಿಗೆ ಹಾಕ್ಬಿಟ್ರೆ ಫುಲ್ ಪೌಡ್ರ್ ಆಗ್ಬಿಡುತ್ತೆ, ಅದು ಟೇಸ್ಟ್ ಆಗಲ್ಲ. ಅದು ರೆಡಿ ಮಾಡಿ ಇಟ್ಕೊಂಡಿದ್ವಿ. ಒಂದು ಅರ್ಧ kg ಅಷ್ಟು ಕಡಲೆ ಹಿಟ್ಟು, ಸ್ವಲ್ಪ ಒಣ ಕೊಬ್ಬರಿ, ಶುಂಠಿ ಪುಡಿ, ಏಲಕ್ಕಿ ಪುಡಿ, ಆಮೇಲೆ ಗಸಗಸೆ ಮಿಕ್ಸಿ ಮಾಡಿರೋದು, ಅದಕ್ಕೆ ಇಷ್ಟು ಸಾಕು. ಸ್ವಲ್ಪ ಇಷ್ಟು ಒಂದೇ ಎಳೆ ಬಂದರೆ ಸಾಕು. ತುಂಬ ಜಾಸ್ತಿ ಆಗಿಬಿಟ್ರೆ ತುಂಬ ಗಟ್ಟಿ ಆಗ್ಬಿಡುತ್ತೆ ಕಡಲೆದು. ಅದಕ್ಕೆ ಒಂದೇ ಕುದಿ. ಸಾಕು. ರೆಡಿ ಆಗಿರೋ ಪಾನಕನ ಈ ರೀತಿ ಕಡಲೆ ಹಿಟ್ಟಲ್ಲಿ ಹಾಕ್ಕೊಂಡ್ಬಿಟ್ಟು ಎಷ್ಟು ಹಿಡಿಯುತ್ತೋ ಅಷ್ಟು ಪಾನಕನ ನೋಡಿ ಕಲಿಸ್ಕೊಂಡು ಉಂಡೆ ಕಟ್ತೀವಿ. ಇಲ್ಲಿ ಬೇಕಾದರೂ ಗಸಗಸೆ ಮತ್ತು ಒಣ ಕೊಬ್ಬರಿಯಲ್ಲಿ ಹಿಂಗೆ ಉಂಡೆನ ಹಸಿ ಇದ್ದಾಗೆ ಹಿಂಗೆ ಉಳಿಸ್ಬಿಟ್ಟು ಒಂದು ನ್ಯೂಸ್ ಪೇಪರೋ ಅಥವಾ ಬಟರ್ ಪೇಪರೋ ಎದ್ರ ಮೇಲಾದರೂ ಅಥವಾ ಒಂದು ತಟ್ಟೆಯಲ್ಲಾದರೂ ಅದನ್ನು ಸ್ವಲ್ಪ ಹೊತ್ತು ಆರಕ್ಕೆ ಬಿಡಬೇಕು. ಇಲ್ಲಿ ನೋಡಿ ನಾವು ಉಂಡೆ ಕಟ್ಟಿ ಈ ರೀತಿ ಬಟರ್ ಪೇಪರ್ ಮೇಲೆ ಹಾಕ್ತಾಯಿದ್ದೀವಿ. Yes, you're really good at saying what you mean. ಈಗ ಮತ್ತೆ ಗ್ಯಾಸ್ ಹಚ್ಚಿ ಮತ್ತೆ ಪಾನಕನ ಗ್ಯಾಸ್ ಮೇಲೆ ಇಟ್ಟು ಒಂದು ಸ್ವಲ್ಪ ಜಾಸ್ತಿ ಎಳೆ ಬರೋಂಗೆ ತೆಕ್ಕೋಬೇಕು. ಸೊ ಕಡಲೆ ಉಂಡೆ ಸ್ವಲ್ಪನೇ ಕಟ್ಟಿರೋದು, ಅಷ್ಟೊಂದು ಇಷ್ಟಪಟ್ಟು ತಿನ್ನಲ್ಲ ಯಾರು ಕಡಲೆ ಉಂಡೆ. ಸೊ ಇಷ್ಟು ಕಡಲೆ ಉಂಡೆ ಇಲ್ಲಿ ರೆಡಿ ಆಗಿದೆ. ಸೊ ನೆಕ್ಸ್ಟು ಪ್ರಿಪರೇಷನ್ ಶೇಂಗಾ ಉಂಡೆ. ಅದೇ ಪದಾರ್ಥಕ್ಕೆ ಶೇಂಗಾ ಉಂಡೆದು ಸ್ವಲ್ಪ ಜಾಸ್ತಿ ಇರೋದ್ರಿಂದ 2 ಸತಿ ಹಾಕ್ಕೊತೀನಿ. ಮತ್ತು ಶುಂಠಿ ಪುಡಿ, ಏಲಕ್ಕಿ ಪುಡಿ, ಗಸಗಸೆ, ಕೊಬ್ಬರಿ, ಸೊ ಇಲ್ಲೂ ಅಷ್ಟೇ ಸೇಮು. ಶೇಂಗಾ ಅದೇನು ಪುಡಿ ಮಾಡ್ಕೊಂಡಿದ್ದೀವಲ್ಲ ಅದಕ್ಕೆ ಎಷ್ಟು ಹಿಡಿಸುತ್ತೋ ಅಷ್ಟು ಬೆಲ್ಲದ ಪಾನಕ ಹಾಕ್ಬಿಟ್ಟು
ಉಂಡೆ ಕಟ್ತೀವಿ. ಸ್ವಲ್ಪ ಕೈಗೆ ನೀರು ಹಚ್ಕೊಂಬಿಟ್ಟು ಕಟ್ಟಿದರೆ ನೀಟಾಗೆ ಶೇಪ್ ಕೂರುತ್ತೆ ಉಂಡೆ. ಸೊ ನಮ್ಮಮ್ಮ ಎಷ್ಟು ಕ್ವಾಂಟಿಟಿ ಅಂತ ಅದನ್ನು ಮಾಡಿಕೊಡ್ತಾರೆ. ಸೊ ನಾನು ಅದನ್ನು ಸ್ವಲ್ಪ ಪ್ರೆಸ್ ಮಾಡಿ ಇಡ್ತೀನಿ. 'Cause I know what's best for me. Feel short of confidence, my hands begin to shake. I thought I knew you, but I barely knew your name. Porcelain. ಸೊ ಒಂದು ರೌಂಡು ಶೇಂಗಾ ಉಂಡೆ ಇಷ್ಟ ಆಯಿತು. ಸೊ ನೆಕ್ಸ್ಟ್ ರೌಂಡು ನಡೀತಾ ಇದೆ. ಏನಮ್ಮ ಈಗ ಎಳ್ಳಿಂದು ಇದು ಅಷ್ಟೇ ಜಾಸ್ತಿ ಇರೋದ್ರಿಂದ 2 ಸತಿ ಹಾಕೊತೀನಿ. ಅದೇ ಥರ ಶುಂಠಿ ಪುಡಿ, ಏಲಕ್ಕಿ ಪುಡಿ, ಕಡಲೆ ಉಂಡೆ. ಕಡಲೆ ಉಂಡೆ ತಿಂತೀಯಾ? ದೇವ್ರಿಗೆ ಫಸ್ಟು. ನಿನಗೆ ಫಸ್ಟಾ ದೇವ್ರಿಗೆ ಫಸ್ಟಾ? ಗಸೆ ಪುಡಿ, ಕೊಬ್ಬರಿ ಹಾಕ್ತೀಯಾ? ಎಲ್ಲ ಹಾಕಿದ್ನಲ್ಲಮ್ಮ. ಏನು ಮಾಡ್ತಿದಾರಪ್ಪ ಅಮ್ಮಮ್ಮ? ಕೊಬ್ಬರಿ ಮತ್ತೆ ಈಗ ಮತ್ತೆ ಇದನ್ನ ಇನ್ನು ಸ್ವಲ್ಪ ಬಿಸಿಗಿಡ್ಬೇಕು. ಬಂಗಾರ ಯಾವ ಥರ ಸ್ಮೆಲ್ ಬರ್ತಿದೆ ಅಪ್ಪು ಇದು? ಕರ್ಚಿಕಾಯಿ ಪೌಡರ್ ಸ್ಮೆಲ್ಲಾ? ನಿಂಗೆ ಕರ್ಚಿಕಾಯಿ ಇಷ್ಟನಾ ಉಂಡೆ ಇಷ್ಟನಾ? ಚೆಲ್ಲುತ್ತಮ್ಮ, ಹಂಗೆ ಮಾಡಬೇಡ. ಜಾಸ್ತಿ Got everything, and I can't believe how I've been let down again and again and again. And I'm paranoid, what's under my skin. I got careless eyes to let you back in. Why do I do this again and again and again? ಸೊ ಫೈನಲಿ ಎಲ್ಲ ಉಂಡೆ ಕಟ್ಟಿದ್ದಾಯಿತು. ಇಲ್ಲಿ ನೋಡ್ತಿದ್ದೀರಲ್ಲ, ಇದು ಮಿಟ್ಗಿ ಅಂತ. ಇದನ್ನು ನಾವು ನಾಗರ ಪಂಚಮಿ ದಿನ ಉಡಿಯಲ್ಲಿ ಇಡ್ತೀವಿ. ಆಮೇಲೆ ಸಣ್ಣ ಸಣ್ಣದು ಮಾಡಿರೋದು ಚಿಗಳಿ ತಂಬಿಟ್ಟು ಇದನ್ನು ಅಷ್ಟೇ ಮಂಗಳಗೌರಿ ಪೂಜೆ ಆ ಥರದಲ್ಲಿ ಉಡಿಯಲ್ಲಿ ಕೊಡೋಕ್ಕೆ ಯೂಸ್ ಮಾಡ್ತೀವಿ. ಸೊ ನೆಕ್ಸ್ಟ್ ನಾವು ಮಾಡೋದು ಗೆಜ್ಜೆ ವಸ್ತ್ರ ಅಂತ. ಇದು ಹತ್ತಿಯಲ್ಲಿ ಮಾಡ್ತಾರೆ. ಹತ್ತಿನ ಒಂದು ತೆಳುವಾಗಿ ಒಂದು ಎಳೆ ತೊಗೊಂಡ್ಬಿಟ್ಟು ಅದರಲ್ಲಿ ಈ ರೀತಿ ಮಧ್ಯ ಹಿಂಗೆ ಒತ್ತಿ ಒತ್ತಿ ಮಾಡ್ತಾರೆ. ಇದನ್ನು ನಾವು ಗೆಜ್ಜೆ ವಸ್ತ್ರ ಅಂತೀವಿ. ಇದು ಇವಾಗೆಲ್ಲ ಅಂಗಡಿಯಲ್ಲೂ ಸಿಗುತ್ತೆ, ಬಟ್ ನಮ್ಮ ಮನೆಯಲ್ಲೇ ಮಾಡ್ತಾರೆ. ಇದನ್ನು ಹಿಂಗೆ ಒಂದು ಸ್ವಲ್ಪ ಹಾಲಲ್ಲಿ ಕೈ ಹತ್ಕೊಂಡ್ಬಿಟ್ಟು ಈ ರೀತಿ ಮಧ್ಯ ಮಾಡಿ ಅಲ್ಲಿ ಅರಿಶಿನ ಕುಂಕುಮ ಅಥವಾ ಕ್ರಾಫ್ಟ್ ಪೇಪರು ಏನಾದರೂ ಹಚ್ಚಿಬಿಟ್ಟು ಅಲಂಕಾರ ಮಾಡ್ಬೋದು. ಸೊ ಇದು ಅಷ್ಟೇ ಕಂಪಲ್ಸರಿ. ನಾವು ಎಲ್ಲ ದೇವ್ರ ಫೋಟೋಗಳಿಗೆ, ಹಿರಿಯರ ಫೋಟೋಗೆ, ಎಲ್ಲ ಬಾಗಿಲಿಗೆ ಎಲ್ಲದಕ್ಕೂ ಹಾಕ್ತೀವಿ. ನಮ್ಮ ಶ್ರಾವಣದ ಪ್ರಿಪ್ರೇಷನ್ ಸ್ಟಾರ್ಟ್ ಆಯಿತು. ನಿಮ್ದು ಹೇಗಾಯಿತು ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಟೇಕ್ ಕೇರ್. ಬಾಯ್ ಬಾಯ್.